ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಬೀಜಕಗಳು ಹೇಗೆ ಉತ್ಪತ್ತಿ ಆಗ್ತವೆ ಅಂತ, ಬೀಜಕ ಸ್ಪೋರ್ ಹೇಗೆ ಉತ್ಪತ್ತಿ ಆಗ್ತವೆ ಅಂತ. ಇದು ಸಸ್ಯಗಳಲ್ಲಿ ಉದಾಹರಣೆ ಜರಿಗಿಡ, ಫರ್ನ್ ಪ್ಲಾಂಟ್ ಅಂತ ಹೇಳ್ತೀವಿ. ಕೆಳಭಾಗದಲ್ಲಿ ಜರಿಗಿಡ ಇದು ಏನಿದೆ ಬೀಜಕಗಳು ಕಾಣಿಸ್ತವೆ. ಇಲ್ಲಿ ನೋಡಿ, ಇದು ನೋಡಿ ಚೆನ್ನಾಗಿದೆ, ಅದರಲ್ಲಿಲ್ಲ. ಇಲ್ಲಿ ನೋಡಿ ಬೀಜಕಗಳು ಕಾಣಿಸ್ತಾ ಇದ್ದಾವೆ. ಈ ಬೀಜಕಗಳು ಹೂ ಬಿಟ್ಟಿದೆ, ಇದು ಗಿಡ ಹೂ ಬಿಡಲ್ಲ. ಇಂಥ ಸಾವಿರಾರು ತರ ಗಿಡಗಳಿದಾವೆ, ನಿಮ್ಗೆ ಗಮನಿಸಲ್ಲ ಅಷ್ಟೇ. ಇವು ಬೀಜಕಗಳನ್ನು ಉತ್ಪತ್ತಿ ಮಾಡ್ತವೆ. ಹೂ ಬಿಡದ ಸಸ್ಯಗಳು ಇವಕ್ಕೆ, ಹೂ ಬಿಡದ ಸಸ್ಯಗಳು ಕ್ರಿಪ್ಟೋಗ್ರಾಮ್ಸ್ ಅಂತ ಹೇಳ್ತೀವಿ. ಇವಕ್ಕೆ ಫರ್ನ್ಸ್ ಅಂತ ಹೇಳ್ತಾರೆ. ಪಾಚಿಗಳು ಅಷ್ಟೇ ಹೂ ಬಿಡಲ್ಲ, ಪಾಚಿ ಅಂತ ಹೇಳ್ತೀವಿ. ಶೈವಲ ಆದ್ಮೇಲೆ ಬರೋದು ಹಾವಸೆ ಅಂತ ಬರ್ತದೆ. ಇದು ತೋರಿಸಿದ ಮರದ ಮೇಲೆ ಬೆಳೀತಿದ ಹಾವಸೆ. ಅದರ ನಂತರ ಬರುವಂತ ಸರಳ ಜೀವಿ ಅಂತಂದ್ರೆ ಯಾವುದು, ಇದು ಜರಿ ಸಸ್ಯಗಳು. ಇವಕ್ಕೆ ಟೆರಡೋಪೈಟ ಅಂತ ಹೇಳ್ತಾರೆ. ಟೀರಿಸ್ ಅಂತ ಹೇಳ್ತೀವಿ ಇದಕ್ಕೆ ನಾನು. ಇದು ಜರಿ ಸಸ್ಯ ಅಂತ ಕನ್ನಡದಲ್ಲಿ. ಇದನ್ನ ಹೂ ಬಕ್ಕೆಗಳು ಮಾಡ್ಲಿಕ್ಕೆಲ್ಲ ಬಳಸ್ತಾರೆ. ಇದು ಹೂ ಬಿಡ ಸಸ್ಯ. ನಾ ಚಿಕ್ಕನಿರ್ಬೇಕಾದ್ರೆ ಇದು ಹೆಂಗೆ ಹೂ ಬಿಡಲ್ಲ ಮಾಡಲ್ಲ, ಹೆಂಗ್ ಸಂತಾನೋತ್ಪತ್ತಿ ಮಾಡುತ್ತೆ ಅಂತ ಅನ್ಕೊಂಡಿದ್ದೆ. ನೋಡಿ ಈ ತರ ಈ ಸ್ಪೋರ್ ಚೆನ್ನ ಎಳೆಯದಾಗಿದೆ, ಬೆಳ್ಳಗಿದಾವೆ. ಆ ಸ್ಪೋರ್ ಅಲ್ಲಿ ಒಳಗಡೆ ಮತ್ತೆ ಬೀಜಗಳಿರ್ತವೆ. ಅದು ಒಡೆದ ನಂತರ ಸ್ಪ್ರೆಡ್ ಆಗಿ ಗಾಳಿಯಲ್ಲಿ ಹೋಗಿ ಬೇರೆ ಕಡೆ ಬಿದ್ದಾಗ ಅದು ಹೊಸ ಗಿಡ ಆಗಿ ಬೆಳೀತದೆ. ಬೀಜಕಗಳು ಸ್ಪೋರ್ ಅಂತ ಹೇಳ್ತೀವಿ. ಸೀಡ್ ಅಂದ್ರೆ ಬೇರೆ. ಓಕೆ, ಬೀಜಕ್ಕೆ ವ್ಯತ್ಯಾಸ ಗೊತ್ತಾಯ್ತು. ಬೀಜಕ ಅಂತ ಕರೀತಾರೆ, ಸ್ಪೋರ್ ಅಂದ್ರೆ. ಬೀಜ ಅಂದ್ರೆ ಸೀಡ್ ಇಂಗ್ಲಿಷಲ್ಲಿ ಕನ್ಫ್ಯೂಸ್ ಆಗಲ್ಲ. ಆ ಥರನೇ ನಮ್ಮ ಶಿಲೀಂಧ್ರ, ಇದು ಸಸ್ಯನೂ ಅಲ್ಲ ಪ್ರಾಣಿನೂ ಅಲ್ಲ, ಶಿಲೀಂಧ್ರ ಕೊಳಿತೀನಿ. ಈ ಶಿಲೀಂಧ್ರ ಕೂಡ ಬೀಜಕಗಳನ್ನು ಉತ್ಪತ್ತಿ ಮಾಡುತ್ತೆ. ನಿಮ್ ಬುಕ್ಕಲ್ಲಿ ಇದೆ ರೈಜೋಪಸ್ ಏನದು, ರೈಜೋಪಸ್ ಕೊಟ್ಟಿದ್ದಾರೆ. ಇದು ಇದ್ರಲ್ಲಿ ನಾವು ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ. ಇದರಲ್ಲಿ ಹೆಂಗೆ ಈ ಸ್ಪೋರ್ ಪ್ಯಾಕ್ ಇದ್ವಲ್ಲ ಆ ಥರನೇ ಇದರಲ್ಲಿ ಸಣ್ಣ ಸಣ್ಣ ಡಾಟ್ ಪ್ಯಾಕೆಟ್ ಇರ್ತವೆ. ಅದನ್ನ ನಾವು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ನಮ್ಮ ಕಣ್ಣಿಗೆ ಕಾಣಿಸ್ತವೆ. ಅಂತಂದ್ರೆ ಈ ಬೀಜಾಣು ಹೊಂದಿರುವಂತಹ ಸ್ಪೋರ್ ಪ್ಯಾಕೆಟ್ಸ್, ಬೀಜಕಗಳನ್ನು ಹೊಂದಿರುವಂತಹ ಸ್ಪೋರ್ ಪ್ಯಾಕೆಟ್ ಇದರಲ್ಲಿದ್ದಾವೆ. ನೀವು ನೋಡಿ ಕಣ್ಣಿಗೆ ಕಾಣಿಸ್ಬೋದು ಸಣ್ಣದಾಗಿ. ಇದನ್ನು ಬೆಳೆದಿಲ್ಲ, ಇನ್ನೂ ಬೆಳೀತದೆ ಅದು. ಹಾಗೆ ನಿಮ್ಗೆ ದೊಡ್ಡ ದೊಡ್ಡ ಡಾಟ್ 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 ಕಾಣುತ್ತೆ. ಈ ರೈಜೋಪಸ್ ಅನ್ನು ನಾವೀಗ ಏನ್ ಮಾಡ್ಕೋಬೇಕು, ಸ್ಲೈಡ್ಗೆ ಹಾಕೋಬೇಕು. ಇದಿಲ್ವಾ, ಇದು ಇತ್ತಲ್ಲ ಸ್ಪೂನ್, ಸ್ಪ್ಯಾಚುಲಾ. ಎಸ್ ಇದನ್ನ ತೆಗೆದು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಆಯ್ತಾ? ಇದು ಬ್ಲಡ್ ಇದು ರೆಡ್ ಸೆಲ್ ನೋಡಿ ಈಗ